ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಜನಪ್ರಿಯ ಶಾಸಕರು ಜಿಕೆ ವೆಂಕಟ ಶಿವಾರೆಡ್ಡಿರವರು ಪಟ್ಟಣದ ಅಭಿವೃದ್ಧಿಯ ಮೊಟ್ಟಮೊದಲ ಬಾರಿಗೆ ಸಮಸ್ತ ತಾಲೂಕಿನ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕ್ರೀಡಾಂಗಣ ಅಭಿವೃದ್ಧಿಗೆ ಸುಮಾರು 7 ಕೋಟಿ ಅನುದಾನದಲ್ಲಿ ಈ ದಿನ ಉದ್ಘಾಟನಾ ಕಾರ್ಯಕ್ರಮ 24-25ನೇ ಸಾಲಿನ ಶ್ರೀನಿವಾಸಪುರ ತಾಲೂಕು ಮಟ್ಟದ 14-17 ವರ್ಷ ವಯೋಮಿತಿ ಒಳಗಿನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಬಾಲಕ ಮತ್ತು ಬಾಲಕಿಯರ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ. ಕಾರ್ಯಕ್ರಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಅಧ್ಯಕ್ಷರ ಸಮ್ಮುಖದಲ್ಲಿ ಜಿಕೆ ವೆಂಕಟ ಶಿವಾರೆಡ್ಡಿರವರ ಮುಖ್ಯ ಅತಿಥಿಗಳು ತೂಪಲ್ಲಿ ನಾರಾಯಣಸ್ವಾಮಿ, ಗೌರವಾನ್ವಿತ ಪುರಸಭಾ ಅಧ್ಯಕ್ಷರು ಭಾಸ್ಕರ್ ರವರು, ಮುಖ್ಯ ಅಧಿಕಾರಿಗಳು ಸತ್ಯನಾರಾಯಣ, ಬಿಇಒ ಮುನಿಲಕ್ಷ್ಮಿ, ಅಕ್ಷರ ದಾಸೋಹ ತಾಲೂಕು ಸಹಾಯಕ ನಿರ್ದೇಶಕರು ಸುಲೋಚನಾ ಮೇಡಂ ರವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ರವರು ಹಾಗೂ ನಿವೃತ್ತ ಪಿಟಿ ಮಾಸ್ಟರ್ ಉಪನಿಲು ನಾರಾಯಣಸ್ವಾಮಿ ಹಾಗೂ ತಾಲೂಕಿನ ಎಲ್ಲ ಗಣ್ಯರು, ಹಿರಿಯರು, ಯುವ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಅನಂತರವರು, ಶಿಕ್ಷಣ ವೃಂದದವರು, ವಿದ್ಯಾರ್ಥಿಗಳು, ಅಭಿಮಾನಿಗಳು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಾಸಕರು ಮಾತನಾಡಿ, ಶ್ರೀನಿವಾಸಪುರ ಪಟ್ಟಣದ ಈ ದಿನ ಕ್ರೀಡಾಂಗಣ ತಾಲೂಕು ವ್ಯಾಪ್ತಿ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಈ ದಿನ ಎಂದು ನೋಡದ ಈ ದಿನ ಕ್ರೀಡಾಂಗಣ ಬಹಳ ಅದ್ಭುತವಾಗಿ ಎಲ್ಲರೂ ಸಮರ್ಪಕವಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಪ್ರತಿಯೊಬ್ಬರು ವ್ಯಾಯಾಮ ವಿದ್ಯಾರ್ಥಿಗಳಲ್ಲಿ ಪ್ರತಿದಿನ ಭಾಗವಹಿಸಿ, ಪ್ರತಿದಿನ ಯೋಗ ತಪ್ಪದೆ ಮಾಡಿ ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೂ ಬಂದಿರುವ ಎಲ್ಲ ಮುಖಂಡರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ವಿದ್ಯಾರ್ಥಿಗಳಲ್ಲಿ ಮನವಿ, ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಜೀವನ ಮಾಡಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಉನ್ನತ ಶಿಕ್ಷಣಕ್ಕೆ ಗಮನ ಹರಿಸಿ ಎಂಬುದಾಗಿ ಶಾಸಕರು ತಿಳಿಸಿದರು. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಕ್ರೀಡಾಕೂಟಗಳ ಹೆಚ್ಚಿನ ಅನುದಾನ ನೀಡುತ್ತೇವೆ. ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ತಿಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪುರಸಭಾ ಅಧ್ಯಕ್ಷರು ಭಾಸ್ಕರ್ ಅವರು ಮಾತನಾಡಿ, ತಾಲೂಕು ವ್ಯಾಪ್ತಿ ಎಲ್ಲ ಶಾಲೆಗಳ ಪೂರ್ಣ ಮಾಹಿತಿಯನ್ನು ತಿಳಿಸಿ ವಿದ್ಯಾರ್ಥಿಗಳ ಸ್ಪೋರ್ಟ್ಸ್ ಹೆಚ್ಚಿನ ಆದ್ಯತೆ ನೀಡಿ ಪುರಸಭೆ ವತಿಯಿಂದ ಊಟದ ವ್ಯವಸ್ಥೆಯನ್ನು ನೀಡುತ್ತೇನೆ ಹಾಗೂ ತಾಲೂಕು ವ್ಯಾಪ್ತಿ ಎಲ್ಲ ಶಾಲೆಗಳ ಪಿಟಿ ಶಿಕ್ಷಕರ ಕೊರತೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಎಂಬುದಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಾಗೂ ಪುರಸಭೆ ಕಡೆಯಿಂದ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಸಹಕಾರ ಸದಾ ನೀಡುತ್ತೇನೆ ಎಂಬುದಾಗಿ ನೂತನ ಅಧ್ಯಕ್ಷರು ಭಾಸ್ಕರ್ ಅವರು ಆಶ್ವಾಸನೆ ನೀಡಿದರು. ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಆಡಬೇಕು, ಫಿಸಿಕಲ್ ಮೆಂಟಲ್ ಫಿಟ್ ಆಗಿರ್ತಾರೆ ಅನ್ನೋದು ಒಂದು ಆಕಾಂಕ್ಷೆ. ಎರಡನೇದು, ಇಲ್ಲಿ ವ್ಯವಸ್ಥೆಗಳಲ್ಲಿ ಶೌಚಾಲಯ ಇದೇನು ಇರಲಿಲ್ಲ. ಈಗ ಕಾಂಟ್ರಾಕ್ಟ್ ರಿಕ್ವೆಸ್ಟ್ ಮಾಡಿಕೊಂಡು ಶೌಚಾಲಯ ಎಲ್ಲ ಓಪನ್ ಮಾಡ್ತೀವಿ. ಮುನ್ಸಿಪಾಲಿಟಿ ಕಡೆಯಿಂದ ಕ್ಲೀನಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಊಟದ ವ್ಯವಸ್ಥೆ ಇರಲಿಲ್ಲ, ಅದಕ್ಕೆ ನಾವು ಮುನ್ಸಿಪಾಲಿಟಿ ಕಡೆಯಿಂದ ನಮ್ಮ ಮುನ್ಸಿಪಲ್ ಆಫೀಸ್ ಕಡೆಯಿಂದ ಒಂದು ಊಟ ಹೇಳಿ ಇಡೀ ತಾಲೂಕಲ್ಲಿ ಶಾಸಕರಿಗೂ ಹಾಗೂ ಇವರಿಗೆ ಇಡೀ ತಾಲೂಕಿಗೆ 5 ಜನ ಪಿಟಿ ಮೇಸ್ಟ್ರುಗಳಿದ್ದಾರೆ. ಹೈಸ್ಕೂಲ್ ಏನು ಹೇಳ್ಬೇಕಂದ್ರೆ 5 ಜನ ಯಾರು ಮೇಂಟೈನ್ ಮಾಡೋದು, ಎಂಥ ಕೆಲಸ ಮಾಡ್ತಾರೋ ಏನೂ ಆಗಲ್ಲ. ಇದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಪಿಟಿ ಮೇಸ್ಟ್ರುಗಳನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಅಪಾಯಿಂಟ್ ಮಾಡೋದು. ನಿಮಗೆಲ್ಲ ಒಂದು ಪ್ರಾರ್ಥನೆ ಮಾಡ್ತಾ ಈ ಮುಂದಿನ ದಿವಸದಲ್ಲಿ ಈ ಒಂದು ಸ್ಟೇಡಿಯಂ ಅನ್ನು ಕೂಡ ಒಂದು ಉತ್ತಮ ದರ್ಜೆಗೆ ತಗೊಂಡೋಗೋದಕ್ಕೆ ನಾವೆಲ್ಲ ನಮ್ಮ ಕೈಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾಲೂಕಿನ ಅಭಿವೃದ್ಧಿಗೆ ನೀವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ನನ್ನೆಲ್ಲ ಕರ್ತವ್ಯದಿಂದ ವಿನಂತಿ ಮಾಡಿಕೊಡ್ತಾ ಅವರನ್ನ ಒಂದು ತರಬೇತಿ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್. ಮಧುಮತಿ ಮೇಡಮ್ ಅವರು ತಾಲೂಕಿನ ಅಭಿವೃದ್ಧಿಗೆ ಏನು ನಿಮ್ಗೆ ಅನುಕೂಲಗಳು ಬೇಕು ಅವೆಲ್ಲ ಕೂಡ ನಾವು ಮಾಡೋದಕ್ಕೆ ತಯಾರಿದ್ದೇವೆ. ಎಲ್ಲ ಬೇರೆ ಜನರಿರುವ ಎಲ್ಲ ಬಂಧುಗಳು ಕೂಡ ನಾವೆಲ್ಲ ನಿಮ್ಗೆಲ್ಲ ಮುಂದೆ ಇವತ್ತು ನಮ್ಮ ತಾಲೂಕಲ್ಲಿ ಅನೇಕ ಯೋಜನೆಗಳನ್ನ ನಾನು ಕೈಗೆತ್ತಿಕೊಂಡಿದ್ದೆ. ಅದು ನಮ್ಮ ತಾಲೂಕಲ್ಲಿ ಸುಮಾರು 5,000 ಎಕರೆ ಕೈಗಾರಿಕೆಗಳನ್ನ ಆಗಬೇಕು.
ನಮ್ಮ ಮಕ್ಕಳಿಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವುದಕ್ಕೆ ಆ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನ ಟೌನ್ ನಲ್ಲಿ ಕೂಡ ಟೌನ್ ಅಭಿವೃದ್ಧಿ ಆಗೋದಕ್ಕೆ ಟೌನ್ ಉತ್ಸವ ಅಧ್ಯಕ್ಷರು ಇದ್ದಾರೆ, ಎಲ್ಲ ಉಪಾಧ್ಯಕ್ಷರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಎಲ್ಲ ಇದ್ದಾರೆ. ಇವತ್ತು ಟೌನ್ ಅಭಿವೃದ್ಧಿ ಆಗೋದಕ್ಕೂ ಅನೇಕ ಒಂದು ಕಾರ್ಯಕ್ರಮಗಳು ಸುಮಾರು 20-25 ಕೋಟಿ ರೂಪಾಯಿನ ಯೋಜನೆಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೀಗೆ ನಮ್ಮ BO ಮತ್ತೆ ಅವರ ತಂಡದವರು ಹೇಳಿದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬಹುದಾಗಿತ್ತು. ಇವಾಗಲೂ ಮಾತಾಡ್ತಾರೆ, ಮಾತಾಡಿ ಚರ್ಚೆ ಮಾಡಿ ಕಾರ್ಯಕ್ರಮ ಶುರು ಮಾಡಿ ಒಂದು ಮತ್ತೆ ಮಾತಾಡ್ರಿ ಹೇಳಿದ್ರು. ಒಂದು ನಮ್ಮ ತಾಲೂಕಿಗೆ ಹೆಸರನ್ನ ಕಳಿಸ್ಕೊಡ್ಬೇಕು ಅಂತ ನಮ್ಮ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಈ ಒಂದು ಉದ್ಘಾಟನೆ ಮಾಡ್ಕೊಂಡು ಮುಗಿಸಿ ನಾನು ನಿರ್ಗಮಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಬಹಳ ಮುಖ್ಯ ನಮ್ಮ ಒಂದು ಪಾರ್ಟ್ ಆಫ್ ದಿ ಲೈಫ್ ಅಂದ್ರೆ ಜೀವನದಲ್ಲಿ ಒಂದು ಭಾಗ ಇದೆ. ಪ್ರತಿಯೊಬ್ಬರು ಕೂಡ ವ್ಯಾಯಾಮ ಮಾಡಲೇಬೇಕಾಗುತ್ತೆ, ಒಂದು ಭಾಗ, ಒಂದು ಜೀವನದ ಒಂದು ಭಾಗ. ಅದರಿಂದ ಇದು ನಮಗೆ ಯಾಕಂದ್ರೆ ಇವತ್ತು ಬಾಡಿ ಚೆನ್ನಾಗಾಗಲಿ, ದೈಹಿಕವಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ, ಮಾನಸಿಕವಾಗಿ ಚೆನ್ನಾಗಿರ್ಬೇಕಾದ್ರೆ, ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಕ್ರೀಡೆ ಬಹಳ ಮುಖ್ಯ. ಹೆಚ್ಚಿನ ಒಂದು ಪಾತ್ರವನ್ನ ಸಮಾಜದಲ್ಲಿ ವಹಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ನಾನು ಕೂಡ ಇದರಿಂದ ಇವತ್ತು ನನ್ನ ಜೀವಮಾನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ಮೊದಲು ಶಟ್ಲ್ ಆಗ್ತಾ ಇದ್ದೆ, ವಾಲಿಬಾಲ್ ಆಗ್ತಾ ಇದ್ದೆ. ಇವತ್ತು ಯೋಗ ಇದ್ದರೆ ಆಚೆ ಬರೋದಿಲ್ಲ ಒಂದು ಗಂಟೆ. ಅದಕ್ಕೋಸ್ಕರ ನನ್ನ ಆರೋಗ್ಯ ಚೆನ್ನಾಗಿದೆ. ಒಂದು ಸುಮಾರು 5-10 ಕೋಟಿ ರೂಪಾಯಿಯಲ್ಲಿ ಆ ಯೋಜನೆಗಳು ಬರುತ್ತೆ ಅಂತ ಹೇಳೋದಕ್ಕೂ ಕೂಡ ನಿಮ್ಗೆಲ್ಲ ಕೂಡ ನಾನು ಸಂತೋಷವಾಗ್ತದೆ. ಅಭಿವೃದ್ಧಿ ಪಡಿಸೋಣ. ಈ ಸ್ಟೇಡಿಯಂ ಅಲ್ಲಿ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಬಹುಶಃ ಯಾವುದು ಕಾರ್ಯಕ್ರಮ ಇದುವರೆಗೆ ನಾವು ಹಮ್ಮಿಕೊಂಡಿರಲಿಲ್ಲ. ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಬಹಳ ಸಂತೋಷ. ಈ ತಾಲೂಕು ಕ್ರೀಡಾಕೂಟವನ್ನ ಪ್ರಪ್ರಥಮವಾಗಿ ಈ ಒಂದು ಸ್ಟೇಡಿಯಂ ನಲ್ಲಿ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ನನಗೆ. ಈ ಒಂದು ಸ್ಟೇಡಿಯಂ ಅನ್ನ ಇನ್ನ ಉನ್ನತ ರೀತಿಯಲ್ಲಿ ನಾನು ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇನೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಇದನ್ನು ಆಯೋಜನೆ ಮಾಡುತ್ತಿರತಕ್ಕಂತ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ, ಇದಕ್ಕೆ ಸಹಕರಿಸಿದ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. 5ನೇ ಸಾರಿ ನಾನು ಶಾಸಕರಾಗಿ ನಿಮ್ಮ ಸೇವಕರಾಗಿ ಮಾಡಿದ್ದೀನಿ. ಬಹಳ ಸಂತೋಷ. ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನಗೂ ಇನ್ನ ಹೆಚ್ಚಿನ ಒಂದು ಸಹಕಾರ ನಮ್ಮ ಅಧಿಕಾರಿಗಳಿಂದ, ನಮ್ಮ ಜನತೆಯಿಂದ ಇವತ್ತು ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ಉತ್ತಮ ಅಭಿವೃದ್ಧಿಯನ್ನ ನಮ್ಮ ತಾಲೂಕಲ್ಲಿ ಸಾಧನೆ ಮಾಡಬೇಕು ಅಂತ ನನಗೆ ಆಸೆ ಇದೆ. ನಿಮ್ಮೆಲ್ಲರೂ ಸಹಕಾರ ಇವೆಲ್ಲ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಕೂಡ ನಾವು ಜೂನಿಯರ್ ಕಾಲೇಜಸ್ ಇತ್ತು, ಇಲ್ಲಿ ಪ್ರೈವೇಟ್ ಕಾಲೇಜಸ್ ಹೆಚ್ಚಿನ ರೀತಿಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಶಾಸ್ತ್ರಾಗಿತ್ತು. ಇವೆಷ್ಟು ಕಾಂಪಿಟೇಷನ್ ಬೇರೆ ಕಡೆಯಿಂದ ಬರ್ತಾ ಇದ್ರು ವಿದ್ಯಾರ್ಥಿಗಳು. ನಮ್ಮ ಜೂನಿಯರ್ ಗರ್ಲ್ಸ್ ಕಾಲೇಜ್ ಆಗಲಿ, ಬಾಯ್ಸ್ ಕಾಲೇಜ್ ಆಗಲಿ ಅಷ್ಟೊಂದು ಇದಕ್ಕೆ ಡಿಮ್ಯಾಂಡ್ ಇತ್ತು. ಶಾಲೆಗಳಿಗೂ ಕೂಡ ನಿಮ್ಮ ಅಧ್ಯಾಪಕ ಬಂಧುಗಳು, ನಿಮ್ಮ ತಂದೆ ತಾಯಿಯಿಂದ ಮುಖ್ಯವಾ ನಿಮ್ಮ ಅಧ್ಯಾಪಕ ವೃಂದದವರು ಅಷ್ಟೇ ಒಂದು ಪ್ರೀತಿಯಿಂದ ನೀವು ನೋಡ್ಬೇಕಾಗುತ್ತೆ. ಅವರು ನಮ್ಮ ಅಧ್ಯಾಪಕ ಬಂಧುಗಳಿಗೆಲ್ಲರೂ ಕೂಡ ನಾನು ವಿನಂತಿ ಮಾಡಬೇಕಾಗ್ತೇನೆ. ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೂ ಕೂಡ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನಿಮ್ಮ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳು ಪ್ರೀತಿ ಇವತ್ತವರು ನಿಮ್ಮ ತಂದೆ ತಾಯಿಯಂದರು ನಿಮ್ಮನ್ನೆಲ್ಲ ಕೂಡ ಬಹಳ ಸಂತೋಷದಿಂದ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಓದಿಸ್ತಾರೆ, ಶಾಲೆಗೆ ಕಳಿಸ್ತಾರೆ. ಅವ್ರು ಕಷ್ಟಪಟ್ಟು ಜೀವನ ಮಾಡೋ ಕಷ್ಟ ಈ ಕಾಲದಲ್ಲಿ. ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ. ನಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ಸ್ ಆಗ್ಬೇಕು, ಒಳ್ಳೆ ಇಂಜಿನಿಯರ್ಸ್ ಆಗ್ಬೇಕು, ಒಳ್ಳೆ ನಾಗರಿಕರಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕೂಡ ಕಳಿಸ್ತಾರೆ.
ನೀವೆಲ್ಲ ಕೂಡ ಓದಿ ಚೆನ್ನಾಗಿ ಓದಬೇಕು.